ಭಗವದ್ಗೀತೆಯಲ್ಲಿ ನಮ್ಮ ಜೀವನವನ್ನು ರೂಪಿಸುವಂತಹ ವಿಚಾರಗಳನ್ನು ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಪ್ರಪಂಚವನ್ನು ಸಮತೋಲನಗೊಳಿಸುವಂತಹ ಮೂಲಭೂತ ಸತ್ಯಗಳನ್ನು ಉಲ್ಲೇಖಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳಲಾದ ಮೂಲಭೂತ ಸತ್ಯಗಳನ್ನು ಇಂದು ನಾವು ತಿಳಿಯೋಣ. ಭಗವದ್ಗೀತೆಯು ನಮಗೆ ಆಧ್ಯಾತ್ಮಿಕ ಮಾರ್ಗದ ಮೂಲಕ ಜೀವನಕ್ಕೆ ಬೇಕಾದ ಪಾಠಗಳನ್ನು ಹೇಳುವ ಗ್ರಂಥವಾಗಿದೆ. ಭಗವದ್ಗೀತೆಯಲ್ಲಿ ಹೇಳಲಾದ ಈ ಸತ್ಯಗಳು ನಮಗೆ ನಾವು ನಿಜವಾಗಿಯೂ ಯಾರು, ನಾವೇಕೆ ಇಲ್ಲಿದ್ದೇವೆ ಮತ್ತು ವಿಶ್ವವು ನಮ್ಮ ಸುತ್ತಮುತ್ತ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಭಗವದ್ಗೀತೆಯಲ್ಲಿನ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳುವ ಮೂಲಕ ಜೀವನದ ಉದ್ದೇಶದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳದ ಸತ್ಯಗಳು ಯಾವುವು ಎಂದರೆ, ಪರಮಾತ್ಮ ಎಂದರೆ ಶಿವನ ಅಸ್ತಿತ್ವದಲ್ಲಿ ಇರುವ ಎಲ್ಲದರ ಮೂಲ. ಇದನ್ನು ಪೋಷಕ ಮತ್ತು ನಿಯಂತ್ರಕ ಎಂದು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಭಗವದ್ಗೀತೆಯಲ್ಲಿ ದೇವರನ್ನು ಎಲ್ಲ ಸೃಷ್ಟಿಯನ್ನು ನಿಯಂತ್ರಿಸುವ ವೈಯಕ್ತಿಕ ಪ್ರೀತಿಯ ಅಸ್ತಿತ್ವವಾಗಿ ವಿವರಿಸುತ್ತದೆ. ಈಶ್ವರನು ಎಲ್ಲ ಜೀವ ಮತ್ತು ವಿಶ್ವವನ್ನು ನಿಯಂತ್ರಿಸುವ ಮೂಲ ಮತ್ತು ಅಂತಿಮ ನಿಯಂತ್ರಕ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಉನ್ನತ ಬುದ್ಧಿವಂತಿಕೆಯನ್ನು ಮತ್ತು ನಿಯಂತ್ರಣವನ್ನು ಪಡೆದುಕೊಳ್ಳುತ್ತಾರೆ. ಜೀವವು ಪ್ರತಿಯೊಂದು ಜೀವಿಯಲ್ಲೂ ಇರುವ ಜೀವಂತ ಆತ್ಮ. ಭಗವದ್ಗೀತೆಯ ಪ್ರಕಾರ ನಮ್ಮ ನಿಜವಾದ ಆತ್ಮವು ಭೌತಿಕ ದೇಹವಲ್ಲ. ಆತ್ಮ ಅದು ಶಾಶ್ವತವಾಗಿದೆ. ಆತ್ಮವು ಪ್ರಜ್ಞೆ, ದೇಹ ಮತ್ತು ಮನಸ್ಸಿನಿಂದ ಭಿನ್ನವಾಗಿದೆ. ಆತ್ಮವು ಪರಮಾತ್ಮನ ಶಕ್ತಿಯ ಒಂದು ಭಾಗವಾಗಿದೆ ಮತ್ತು ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ಈ ಸತ್ಯವು ನಮ್ಮ ಆಧ್ಯಾತ್ಮಿಕ ಸ್ವಭಾವಕ್ಕೆ ನಮ್ಮನ್ನು ಜಾಗೃತಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ನಮ್ಮನ್ನು ಆಳವಾದ ಮತ್ತು ಶಾಶ್ವತ ಆತ್ಮವನ್ನು ಸ್ವೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಕರ್ಮವು ಜೀವಿಗಳು ಮಾಡುವ ಎಲ್ಲ ಕ್ರಿಯೆಗಳನ್ನು ಪ್ರತಿನಿಧಿಸುತ್ತದೆ. ಆ ಕರ್ಮವು ಒಳ್ಳೆಯದು ಆಗಿರಬಹುದು ಅಥವಾ ಕೆಟ್ಟದ್ದು ಆಗಿರಬಹುದು. ಪ್ರತಿಯೊಂದು ಕರ್ಮವು ನಮ್ಮ ಪ್ರಸ್ತುತ ಮತ್ತು ಭವಿಷ್ಯದ ಅನುಭವಗಳನ್ನು ರೂಪಿಸುವ ಪರಿಣಾಮಗಳು, ಪ್ರತಿಫಲಗಳು ಅಥವಾ ಶಿಕ್ಷೆಯನ್ನು ಹೊಂದಿರುತ್ತವೆ ಎಂಬುದನ್ನು ಭಗವದ್ಗೀತೆ ವಿವರಿಸುತ್ತದೆ. ಕಾಲವೆಂಬುದು ಶಾಶ್ವತವಾದ ಸಮಯ. ಎಲ್ಲ ಭೌತಿಕ ಬದಲಾವಣೆಗಳನ್ನು ಮತ್ತು ರೂಪಾಂತರಗಳನ್ನು ನಿಯಂತ್ರಿಸುವ ಶಕ್ತಿ. ಸಮಯವು ಜನನ, ಮರಣ, ಬೆಳವಣಿಗೆ ಮತ್ತು ನಾಶ ಎಲ್ಲವನ್ನೂ ತರುತ್ತದೆ. ಕಾಲವು ಎಲ್ಲ ಜೀವಿಗಳ ಮೇಲೆ ಮತ್ತು ಘಟನೆಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಕಾಲವು ಜೀವನ ಚಕ್ರ ಮತ್ತು ಬ್ರಹ್ಮಾಂಡದ ಮೇಲೆ ನಿಯಂತ್ರಿಸುವ ದೈವಿಕ ರೂಪವೆಂದು ಭಗವದ್ಗೀತೆ ಒತ್ತಿ ಹೇಳುತ್ತದೆ. ಈ ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಆತ್ಮ ಪರಮಾತ್ಮನ ಮೇಲೆ ನಮ್ಮನ್ನು ನಾವು ಕೇಂದ್ರೀಕರಿಸಲು ಪ್ರೋತ್ಸಾಹಿಸುತ್ತದೆ. ಪ್ರಕೃತಿ ಎಂದರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಅನುಭವಿಸುವ ನೈಸರ್ಗಿಕ ಹಾಗೂ ಭೌತಿಕ ಜಗತ್ತು. ಋತುಗಳು ದೇಹ ಮತ್ತು ಪರಿಸರಗಳಂತೆ ನಿರಂತರವಾಗಿ ಬದಲಾಗುವ ಮತ್ತು ಆತ್ಮವನ್ನು ಅದರ ಬದಲಾಗುತ್ತಿರುವ ರೂಪದೊಂದಿಗೆ ಬಂಧಿಸುವ ಭೌತಿಕ ವಿಶ್ವ. ಈ ಭೌತಿಕ ಜಗತ್ತು ನಿಜ, ಆದರೆ ತಾತ್ಕಾಲಿಕ ಮತ್ತು ದೇವರಿಂದ ಪ್ರತ್ಯೇಕವಾದ ಶಕ್ತಿ ಎಂದು ಕಲಿಸುತ್ತದೆ. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಲೌಕಿಕ ಜೀವನದ ಅಶಾಶ್ವತತೆಯನ್ನು ಪ್ರಶಂಸಿಸಲು ನಮಗೆ ಸಹಾಯ ಮಾಡುತ್ತದೆ.